Hello, future engineers. Welcome to Elegant Electronics. KCT ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ. ಆಪ್ಷನ್ ಎಂಟ್ರಿ ಮಾಡ್ತಾ ಇರ್ತೀರಾ. ಈಗ ನೀವು ತಿಳ್ಕೊಳ್ಳೇಬೇಕು ಯಾವ್ಯಾವ ರೌಂಡ್ ಇರುತ್ತೆ, ಯಾವ್ಯಾವ ರೌಂಡಲ್ಲಿ ಏನೇನು ಮಾಡಬೇಕು ಅಂತ. ಫಸ್ಟು ಸ್ಟಾರ್ಟ್ ಆಗೋದು ಮಾಕ್ ರೌಂಡ್. ಕನ್ನಡದಲ್ಲಿ ಅಣಕು ಸೀಟು ಹಂಚಿಕೆ ಅಂತಾರೆ. ದಿಸ್ ಇಸ್ ನಾಟ್ ರಿಯಲ್ ಅಲಾಟ್ಮೆಂಟ್. ಸೊ ಇದೊಂದು ಮಾಕ್ ಅಲಾಟ್ಮೆಂಟ್. ಏನಿದು ಮಾಕ್ ಅಲಾಟ್ಮೆಂಟ್ ಅಂದರೆ, ದಿಸ್ ಮಾಕ್ ಸೀಟ್ ಅಲಾಟ್ಮೆಂಟ್ ಈಸ್ ಓನ್ಲಿ ಅನ್ ಇಂಡಿಕೇಟಿವ್ ಸೀಟ್ ಸ್ಟೇಟಸ್. ಇದೊಂದು ಇಂಡಿಕೇಶನ್ ಅಷ್ಟೇ, ನಿಮ್ಗೆ ಯಾವ ಕಾಲೇಜಲ್ಲಿ ಯಾವ ಕೋರ್ಸ್ ಸಿಗಬಹುದು ಅಂತ ಅಷ್ಟೇ, ಒಂದು ಇಂಡಿಕೇಶನ್. ಈಗ ವೆಹಿಕಲ್ ಹೋಗ್ತಾ ಇದ್ರೆ ಲೆಫ್ಟ್ ಇಂಡಿಕೇಟರ್ ರೈಟ್ ಇಂಡಿಕೇಟರ್ ಹಾಕ್ತಾರೆ, ಅಂದರೆ ಅವರು ಲೆಫ್ಟ್ ಹೋಗಬಹುದು, ರೈಟ್ ಹೋಗಬಹುದು ಅಂತ. ಎಷ್ಟೊಂದು ಆಟೋಗಳು ನೋಡಿರ್ತೀರ, ಇಂಡಿಕೇಟರ್ ಹಾಕಿರ್ತಾರೆ, ಅವ್ರು ಟರ್ನೇ ಆಗೋದಿಲ್ಲ, ಸ್ಟ್ರೈಟಾಗಿ ಹೋಗ್ತಿರ್ತಾರೆ. ಇನ್ನು ಕೆಲವರು ಲೆಫ್ಟಿಗೆ ಇಂಡಿಕೇಟರ್ ಹಾಕಿರ್ತಾರೆ, ರೈಟ್ ಹೋಗ್ತಿರ್ತಾರೆ. ಸೊ ಇದೊಂದು ಇಂಡಿಕೇಟಿವ್ ಪ್ರೋಸೆಸ್ ಅಷ್ಟೇ, ಇದು ಕನ್ಫರ್ಮ್ಡ್ ಸೀಟ್ ಅಲ್ಲ. ಸೊ ಮಾಕ್ ಅಲಾಟ್ಮೆಂಟಲ್ಲಿ ಯಾವ ಸೀಟ್ ಸಿಗುತ್ತೋ ಆ ಸೀಟು ನಿಮಗೆ ಫಸ್ಟ್ ರೌಂಡಲ್ಲಿ ಸಿಗಬಹುದು, ಸಿಗದೇ ಸಹ ಇರಬಹುದು. ಸಿಕ್ಕೇ ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಐ ರಿಪೀಟ್, ದಿಸ್ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಈಸ್ ಓನ್ಲಿ ಅನ್ ಇಂಡಿಕೇಟಿವ್ ಸೀಟ್ ಸ್ಟೇಟಸ್ ವಿಚ್ ಕ್ಯಾಂಡಿಡೇಟ್ಸ್ ಮೇ ಆರ್ ಮೇ ನಾಟ್ ಗೆಟ್ ಇನ್ ದ ರಿಯಲ್ ಅಲಾಟ್ಮೆಂಟ್. ರಿಯಲ್ ಅಲಾಟ್ಮೆಂಟಲ್ಲಿ ನಿಮಗೆ ಸಿಗಬಹುದು, ಸಿಗದೇ ಇರಬಹುದು. ಮಾರ್ಕಲ್ಲಿ ಸಿಕ್ಕಂತಹ ಸೀಟು ಫಸ್ಟ್ ರೌಂಡಲ್ಲಿ ಖಂಡಿತ ಸಿಗುತ್ತೆ ಅಂತೇನು ಹೇಳಲಿಕ್ಕೆ ಬರೋದಿಲ್ಲ. ಒಂದಷ್ಟು ಜನಕ್ಕೆ ಅದೇ ಉಳ್ಕೊಂಡಿರುತ್ತೆ, ಒಂದಷ್ಟು ಜನಕ್ಕೆ ಚೇಂಜ್ ಆಗುತ್ತೆ. It will help the candidate to revise, update, add or delete already the entered option. ಸೊ ಈಗೆಲ್ಲ ಎಂಟ್ರಿ ಮಾಡಿರ್ತೀರಾ. ಅವ್ರು ಹೇಳ್ತಿದ್ದಾರೆ ಜುಲೈ 6ನೇ ತಾರೀಕು ನಿಮಗೆ ಮಾಕ್ ರಿಸಲ್ಟ್ಸ್ ಬರುತ್ತೆ ಅಂತ. ನನ್ನ ಪ್ರಕಾರ ಬರೋದಿಲ್ಲ. ಯಾಕೆಂದರೆ ಇನ್ನೂ ಸೀಟ್ ಮ್ಯಾಟ್ರಿಕ್ಸೇ ರಿಲೀಸ್ ಮಾಡಿಲ್ಲ. ಎಷ್ಟೊಂದು ಹೊಸ ಕಾಲೇಜುಗಳು ಬಂದಿವೆ, ಆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗಿಲ್ಲ. ಎಷ್ಟೊಂದು ಕಾಲೇಜುಗಳಲ್ಲಿ ಸೀಟ್ಸು ಆ್ಯಡ್ ಆಗಿದೆ, ಅದರ ಸೀಟ್ ಮ್ಯಾಟ್ರಿಕ್ಸು ಸಹ ಬಂದಿಲ್ಲ. ಸೊ ಸೀಟ್ ಮ್ಯಾಟ್ರಿಕ್ಸ್ ಬರಬೇಕು. ಹಾಗಾಗಿ ಇನ್ನೊಂದಷ್ಟು ದಿನ ಮುಂದಕ್ಕೆ ಹೋಗುವ ಎಲ್ಲ ಸಾಧ್ಯತೆ ಇದೆ. ಸೊ ಸದ್ಯಕ್ಕೆ ಅವ್ರು ಹೇಳಿರೋ ಪ್ರಕಾರ ಜುಲೈ 6ನೇ ತಾರೀಕು ಸೀಟ್ ಅಲಾಟ್ಮೆಂಟ್ ಬರುತ್ತೆ ಅಂದ್ಕೊಳ್ಳಿ. ಮತ್ತೆ ನಿಮಗೆ ಒಂದು 3-4 ದಿನ ಟೈಮ್ ಕೊಡ್ತಾರೆ. ಅವ್ರು ಹೇಳ್ತಾರೆ 3 ಡೇಸ್ ಅಂತ, ಮತ್ತೆ ಅದೆಲ್ಲ ಎಕ್ಸ್ಟೆಂಡ್ ಆಗ್ತಾ ಇರುತ್ತೆ. ಸೊ ಆ 3 ಡೇಸಲ್ಲಿ ನೀವು ಏನು ಮಾಡಬಹುದು ಅಂದರೆ, ನಿಮ್ಮ ಆಪ್ಷನ್ ಎಂಟ್ರಿನ ರಿವೈಸ್ ಮಾಡ್ಬೋದು, ಅಪ್ಡೇಟ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಇಷ್ಟ ಇಲ್ವಾ ಎಲ್ಲ ಡಿಲೀಟ್ ಮಾಡಿಬಿಟ್ಟು ಫ್ರೆಶ್ ಆಗು ಆಪ್ಷನ್ ಎಂಟ್ರಿ ಮಾಡಬಹುದು. ಯಾಕೆಂದರೆ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಅನ್ನೋದು ಒಂದು ಇಂಡಿಕೇಟಿವ್ ಪ್ರೋಸೆಸ್ ಅಷ್ಟೇ. Candidates are required to verify their allotted seat status on the KEA website. Check ಮಾಡ್ಬೋದು. If they desire, they are free to change, reorder, delete and add to their choices of courses or colleges as per their preference. ಈಗೂ ಸಹ ನೀವು ಆ್ಯಡ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ರೀಆರ್ಡರ್ ಮಾಡ್ಬೋದು, ಏನು ಬೇಕಾದರೂ ಮಾಡ್ಕೋಬೋದು. ಮಾರ್ಕ್ ಅಲಾಟ್ಮೆಂಟ್ ಆದಮೇಲೂ ಸಹ ಮಾಡಬಹುದು. ಬಟ್ ಫಸ್ಟ್ ರೌಂಡ್ ರಿಸಲ್ಟ್ ಬಂದ ಮೇಲೆ ಯಾವುದೇ ಕಾರಣಕ್ಕೂ ನೀವು ಏನು ಮಾಡಲಿಕ್ಕೆ ಆಗೋದಿಲ್ಲ. ಏನು ಮಾಡಲಿಕ್ಕೆ ಅಂದರೆ ಆ್ಯಡ್ ಮಾಡೋದಕ್ಕಾಗೋದಿಲ್ಲ. ಯಾವುದೇ ಕಾಲೇಜಿನಾಗಲಿ ಕೋರ್ಸ್ನಾಗಲಿ ಯು ಕ್ಯಾನ್ ರೀಆರ್ಡರ್, ಯು ಕ್ಯಾನ್ ಡಿಲೀಟ್, ಯು ಕ್ಯಾನ್ ಮಾಡಿಫೈ ಯುವರ್ ಆಪ್ಷನ್ ಎಂಟ್ರಿ. ಬಟ್ ಯಾವುದೋ ಹೊಸ ಕಾಲೇಜು ಆ್ಯಡ್ ಮಾಡೋದಕ್ಕಾಗೋದಿಲ್ಲ ಫಸ್ಟ್ ರೌಂಡ್ ಆದ ಮೇಲೆ. ಆಲ್ ದ ಕ್ಯಾಂಡಿಡೇಟ್ಸ್ ಮಸ್ಟ್ ಎಂಟರ್ ದೇರ್ ಫೈನಲ್ ಆಪ್ಷನ್ಸ್ ಬಿಫೋರ್ ದ ಲಾಸ್ಟ್ ಡೇಟ್ ಪ್ರಿಸ್ಕ್ರೈಬ್ಡ್. ಈಗ 30 ಜೂನ್ ಅಂತ ಹೇಳ್ತಾ ಇದ್ದಾರೆ ಲಾಸ್ಟ್ ಡೇಟು. ಆ ಲಾಸ್ಟ್ ಡೇಟ್ ಒಳಗಡೆ ನಿಮ್ಮ ಫೈನಲ್ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. Candidates will not be able to change their options after the last date and time fixed to do so. ಲಾಸ್ಟ್ ಡೇಟ್ ಆದಮೇಲೆ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ಮಾಡ್ಲಿಕ್ಕೆ ಆದ್ರೂ ಅದು ಅಪ್ಡೇಟ್ ಆಗೋದಿಲ್ಲ. ಲಾಸ್ಟ್ ಡೇಟ್ ಒಳಗಡೆ ಏನು ನೀವು ಎಂಟ್ರಿ ಮಾಡಿದ್ರೋ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ಕೊಳ್ಳುತ್ತೆ ಕೌನ್ಸಿಲಿಂಗ್. Even though the candidate may not like to modify the options after a mock allotment, he or she may not get the same seat during the real allotment as other candidates may change their earlier entered options. ಮಾರ್ಕಲ್ಲಿ ಒಂದು ಎಕ್ಸ್ ಕಾಲೇಜ್ ಸಿಕ್ಕಿರುತ್ತೆ ನಿಮಗೆ, ಅದೇ ಎಕ್ಸ್ ಕಾಲೇಜು ಫಸ್ಟ್ ರೌಂಡಲ್ಲೇ ಸಿಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ನೀವು ಅನ್ಕೋತೀರಾ ನಾನೇನು ಚೇಂಜೇ ಮಾಡಿಲ್ವಲ್ಲ, ಆಪ್ಷನ್ ಎಂಟ್ರಿ ನಂದು ಹಾಗೇ ಇದೆ, ಸೊ ಎಕ್ಸ್ ಕಾಲೇಜ್ ಸಿಕ್ಕಿತ್ತು, ಫಸ್ಟ್ ರೌಂಡಲ್ಲೇ ಎಕ್ಸ್ ಕಾಲೇಜೇ ಸಿಗುತ್ತೆ ಅಂತ. ಬಟ್ ಬೇರೆ ಸ್ಟೂಡೆಂಟ್ಸು ಅವ್ರ ಪ್ರಯಾರಿಟಿ ಆರ್ಡ್ರು ಚೇಂಜ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಆ ಎಕ್ಸಿಟ್ ನಿಮ್ಗೆ ಸಿಗಬಹುದು, ಸಿಗದೇ ಇರಬಹುದು. Candidates who have not been allotted any seat in the mock allotment should verify the options entered by them and are advised to enter more options in which they are interested. ಎವ್ರಿ ಇಯರು ಈ ಥರದ ಕೇಸಸ್ಸು ತುಂಬ ಆಗುತ್ತೆ. ನೀವು ಚೆಕ್ ಮಾಡ್ಕೋತಾ ಇರೋದು ಲಾಸ್ಟ್ ಇಯರು ರೌಂಡ್ 3 ಅಲಾಟ್ಮೆಂಟ್ ನೋಡ್ತಾ ಇರ್ತೀರಾ ನೀವೆಲ್ಲ. ರೌಂಡ್ 3 ಅಲಾಟ್ಮೆಂಟಲ್ಲಿ ಯಾವುದೋ ಒಂದು ರ್ಯಾಂಕಿಗೆ ಅಲಾಟ್ ಆಗಿರುತ್ತೆ. ನೀವು ಅದನ್ನು ರೆಫರೆನ್ಸ್ ಆಗಿ ತೊಗೊಂಡು ಈಗ ಅಪ್ಲೈ ಮಾಡಿರ್ತೀರ ಮಾರ್ಕ್ಗೆ, ಫಸ್ಟ್ಗೆ, ಸೆಕೆಂಡ್ಗೆಲ್ಲ. ಹಾಗಾಗಿ ನಿಮಗೆ ಸೀಟ್ ಸಿಗದಿರುವ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸಪೋಸ್ ನಿಮ್ದು ರ್ಯಾಂಕ್ 25,000 ಇದ್ದರೆ 50,000 ಕಟ್ ಆಫ್ ಇರುವಂಥ ಕಾಲೇಜ್ಗಳನ್ನ ಆ್ಯಡ್ ಮಾಡಿ. ನಿಮ್ಮ ರ್ಯಾಂಕ್ 50,000 ಇದ್ದರೆ 75,000-80,000 ಕಟ್ ಆಫ್ ಇರೋ ಎಲ್ಲ ಕಾಲೇಜಸ್ಸು ಆ್ಯಡ್ ಮಾಡಿ. ಯಾವಾಗಲೂ ಸೀಟ್ ಅಲಾಟ್ಮೆಂಟ್ ನಡೆಯೋದು ಮೇಲ್ಗಡೆ ಇರೋ ಕಾಲೇಜುಗಳಿಂದ, ಟಾಪ್ ಆರ್ಡ್ರಿಂದ
ನೋಡ್ಕೊಂಡು ಬರುತ್ತೆ ಸಾಫ್ಟ್ವೇರು. ಬಾಟಮಲ್ಲಿ ಇರೋದೇನು ಅಲಾಟ್ ಮಾಡೋದಿಲ್ಲ ನಿಮಗೆ. ಮೇಲೆ ಏನಾದರೂ ಸಿಕ್ಕರೆ ಫಸ್ಟ್ ಕಾಲೇಜ್ ಟಾಪ್ ಕಾಲೇಜಸಲ್ಲೇ ಅಲಾಟ್ ಆಗೋಗುತ್ತೆ, ಕೆಳಗಡೆ ಚೆಕ್ ಮಾಡೋದೇ ಇಲ್ಲ. ನಿಮ್ಗೆ ಏನಾದರೂ ಟಾಪ್ ಕಾಲೇಜಸಲ್ಲಿ ಸಿಗ್ತಿಲ್ಲ ಅಂದಾಗ ಮಾತ್ರ ಅದು ಬಾಟಮ್ಗೆ ಬರುತ್ತೆ. ಹಾಗಾಗಿ ಎಂಟರ್ ಮೋರ್ ಆಪ್ಷನ್ಸ್. ಸಾಫ್ಟ್ವೇರ್ಗೆ ಒಂದಷ್ಟು ಚಾಯ್ಸಸ್ ಕೊಡಿ. ಲಾಸ್ಟ್ ಇಯರ್ ಇಷ್ಟಕ್ಕೆ ಬಂದಿತ್ತು, ಈ ಸರಿ ಖಂಡಿತ ಈ ರ್ಯಾಂಕಿಗೆ ಸಿಕ್ಬಿಡುತ್ತೆ ಅಂದ್ಕೊಂಡು ನಂಬಿಕೆಯಿಂದ ಬರೀ ಅಷ್ಟೇ ಎಕ್ಸಾಕ್ಟ್ 25,000 ಬಂದಿರುತ್ತೆ, 25,000 ಕಟ್ ಆಫ್ ಇರೋಂಥ ಕಾಲೇಜಸ್ ಮಾತ್ರ ಆ್ಯಡ್ ಮಾಡಿರ್ತಾರೆ ಕೆಲವರು. ಆ ಥರ ಮಾಡಿಬಿಡಿ. ಗಿವ್ ಮೋರ್ ಆಪ್ಷನ್ಸ್. ಎಷ್ಟು ಆಪ್ಷನ್ ಎಂಟ್ರಿ ಮಾಡ್ಬೋದು, ಎಷ್ಟು ಬೇಕಾದರೂ ಮಾಡ್ಬೋದು. 100, 200, 300, 500, 1000 ಎಷ್ಟು ಆಪ್ಷನ್ ಎಂಟ್ರಿ ಬೇಕಾದರೆ ನೀವು ಮಾಡಬಹುದು. ಈ ಮಾಕ್ ರಿಸಲ್ಟ್ಸು ಇಲ್ಲ ಮಾಕ್ ರೌಂಡ್ ಅನ್ನೋದು ಒಂದು ಇಂಡಿಕೇಟಿವ್ ಎಕ್ಸರ್ಸೈಸ್. ಕ್ಯಾಂಡಿಡೇಟ್ಸ್ ನೀಡ್ ನಾಟ್ ರಿಪೋರ್ಟ್ ಟು ದ ಕಾಲೇಜ್ ಬಟ್ ಶುಡ್ ವೆಯ್ಟ್ ಫಾರ್ ದ ರಿಯಲ್ ಅಲಾಟ್ಮೆಂಟ್ ರಿಸಲ್ಟ್. ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡೋದಕ್ಕಾಗೋದಿಲ್ಲ. ಮಾರ್ಕಲ್ಲಿ ಏನೋ ಒಂದು ಸೀಟ್ ಅಲಾಟ್ ಆಗಿದೆ ಅಂತ ಹೇಳಿದ್ರೆ ಅದು ಮಾಕ್ ಅಲಾಟ್ಮೆಂಟು ಆರ್ ಇಟ್ ಈಸ್ ಅನ್ ಇಂಡಿಕೇಟಿವ್ ಪ್ರೋಸೆಸ್. ನೀವು ಕಾಲೇಜ್ಗೆ ಹೋಗಿ ಸರ್ ನನಗೆ ಅಲಾಟ್ ಆಗಿದೆ ಅಡ್ಮಿಷನ್ ತೊಗೋತೀನಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಮತ್ತು ಯಾಕೆ ಈ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ? Based on the mark seat allotment, a candidate can get an indicative allotment of college or course or stream as per his or her priority of options. ನಿಮಗೊಂದು ಐಡಿಯಾ ಸಿಗುತ್ತೆ ನಿಮ್ಮ ರ್ಯಾಂಕ್ಗೆ ಯಾವ ಕಾಲೇಜಲ್ಲಿ, ಯಾವ ಕೋರ್ಸಲ್ಲಿ, ಯಾವ ಸ್ಟ್ರೀಮಲ್ಲಿ ನಿಮಗೆ ಸೀಟ್ ಸಿಗಬಹುದು ಅಂತ. ದಿಸ್ ಗಿವ್ಸ್ ಎ ಕ್ಲಿಯರ್ ಐಡಿಯಾ ಟು ದ ಕ್ಯಾಂಡಿಡೇಟ್ ಟು ಚೇಂಜ್ ಆರ್ ರಿಟೇನ್ ದ ಎಂಟರ್ಡ್ ಆಪ್ಷನ್ಸ್. ಸೊ ನೀವು ಚೇಂಜ್ ಮಾಡ್ಕೋಬೇಕಾ ಯಾವುದಾದ್ರು ಆಪ್ಷನ್ಸು, ಇಲ್ಲ ಹಾಗೆ ಉಳಿಸ್ಕೋಬೇಕಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹೇಗೆ ಅಂದರೆ ನಿಮಗಿಂತ ರ್ಯಾಂಕ್ ತುಂಬ ಕಡಿಮೆ ಬಂದಿರುತ್ತೆ ನಿಮ್ಮ ಫ್ರೆಂಡ್ಗೆ, ಅವನಿಗೆ ನಿಮಗಿಂತ ಒಳ್ಳೆ ಕಾಲೇಜ್, ನಿಮ್ಗೆ ಅಲಾಟ್ ಆಗಿರೋ ಕಾಲೇಜ್ಗಿಂತ ಒಳ್ಳೆ ಕಾಲೇಜ್ ಅಲಾಟ್ ಆಗಿರುತ್ತೆ. ಯಾಕೆಂದರೆ ಒಂದು ಆಪ್ಷನ್ ಎಂಟ್ರಿ ಚೆನ್ನಾಗಿರುತ್ತೆ. ಸೊ ಆಗ ನೀವು ನಿಮ್ಮ ಆಪ್ಷನ್ ಎಂಟ್ರಿನ ಬದಲಾವಣೆ ಮಾಡ್ಕೋಬಹುದು. ಹಾಗಾಗಿ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಮಾಡ್ತಾರೆ. ಕ್ಯಾಂಡಿಡೇಟ್ಸ್ ಕ್ಯಾನ್ ಗೆಟ್ ಟು ನೋ ದಟ್ ದ ಅದರ್ ಕ್ಯಾಂಡಿಡೇಟ್ ವಿತ್ ಲೋಯರ್ ಮೆರಿಟ್ ಈಸ್ ಅಲಾಟೆಡ್ ಎ ಸೀಟ್ ವಿಚ್ ಹಿ ವಾಸ್ ಎಲಿಜಿಬಲ್ ಬಟ್ ಫಾರ್ ಹಿಸ್ ನಾಟ್ ಎಂಟ್ರಿಂಗ್ ದಟ್ ಆಪ್ಷನ್. ನೀವು ಆಪ್ಷನ್ ಎಂಟ್ರಿ ಮಾಡಿರಲಿಲ್ಲ, ಅದಕ್ಕೆ ನಿಮ್ಗೆ ಆ ಕಾಲೇಜ್ ಸಿಕ್ಕಿಲ್ಲ. ನಿಮಗಿಂತ ಕಡಿಮೆ ರ್ಯಾಂಕ್ ಬಂದಿದ್ರು ನಿಮ್ಮ ಫ್ರೆಂಡ್ಗೆ ಸಿಕ್ಕಿದೆ. Therefore, candidates will be given one more chance to change the priority of options or deletion or addition or reordering of the options. ಅದಕ್ಕೆ ಮಾರ್ಕ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ ನಿಮಗೆ 3-4 ದಿನ ಟೈಮ್ ಕೊಡ್ತಾರೆ. ಏನು ಬೇಕಾದರೂ ಮಾಡ್ಬೋದು. ಆ್ಯಡು, ಡಿಲೀಟು, ಮಾಡಿಫೈ, ರಿಅರೇಂಜು ಏನು ಬೇಕಾದರೂ ಮಾಡಬಹುದು. ಫಸ್ಟ್ ರೌಂಡ್ಗಿಂತ ಮೊದಲು ಮಾತ್ರ. ಮಾರ್ಕ್ ಆದಮೇಲೆ ಫಸ್ಟ್ ರೌಂಡ್ ಸ್ಟಾರ್ಟಿಂಗಿಂತ ಮೊದಲು. ಆಮೇಲೆ ಯಾವುದೇ ಕಾಲೇಜು ಕೋರ್ಸು ನೀವು ಆ್ಯಡ್ ಮಾಡ್ಕೋದಕ್ಕೆ ಆಗೋದಿಲ್ಲ. ಡಿಲೀಟ್ ಮಾಡ್ಬೋದು, ರಿಅರೇಂಜ್ ಮಾಡ್ಕೋಬಹುದು. ಪ್ರೋಸೆಸ್ ಆಫ್ ಅಲಾಟ್ಮೆಂಟ್ ಆಫ್ ಸೀಟ್ಸ್ ಆ್ಯಂಡ್ ಅಡ್ಮಿಷನ್. ಮಾರ್ಕ್ ರೌಂಡ್ ಇರುತ್ತೆ. ನೆಕ್ಸ್ಟ್ ರಿಯಲ್ ಅಲಾಟ್ಮೆಂಟಲ್ಲಿ 3 ರೌಂಡ್ ಇರುತ್ತೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಂತಾರೆ. ಒಂದೊಂದ್ಸರಿ ಅದನ್ನು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಸಹ ಕರೀತಾರೆ. ಸೊ ನನ್ನ ಸಜೆಷನ್ ನಿಮ್ಗೇನು ಅಂದರೆ ಫಸ್ಟ್ ರೌಂಡಲ್ಲಿ ನೀವೇನು ಅಡ್ಮಿಷನ್ ತೊಗೊಳಕ್ಕೆ ಹೋಗ್ಬಿಡಿ. ಈವನ್ ಸೆಕೆಂಡ್ ರೌಂಡಲ್ಲೂ ಅಡ್ಮಿಷನ್ ತೊಗೊಳಕ್ಕೆ ಹೋಗ್ಬಿಡಿ ಅಂತ ಹೇಳ್ತೀನಿ ನಾನು. ಯಾಕೆಂದರೆ ನಿಮ್ಮ ರ್ಯಾಂಕ್ಗೆ ಬೆಸ್ಟ್ ಕಾಲೇಜ್ ಅಲಾಟ್ ಆಗೋದು ಲಾಸ್ಟ್ ರೌಂಡಲ್ಲೇ. ಈಗ ಫಸ್ಟ್ ರೌಂಡಲ್ಲಿ ಯಾಕೆ ನೀವು ಸೀಟ್ ತೊಗೋಬಾರ್ದು ಅಂತ ಹೇಳಿದ್ರೆ, ನೀಟ್ ಆಸ್ಪಿರೆಂಟ್ಸ್ ಇರ್ತಾರೆ, ಕಾಮೆಡ್ಕಿ ಆಸ್ಪಿರೆಂಟ್ಸ್ ಇರ್ತಾರೆ, ತುಂಬ ಜನ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಅಡ್ಮಿಷನ್ ತೊಗೊಂಡಿದ್ದಾರೆ, ಅವರು ಆಪ್ಷನ್ ಎಂಟ್ರಿ ಮಾಡ್ತಾ ಇದ್ದಾರೆ. ಹಾಗಾಗಿ ಮಾರ್ಕಲ್ಲಿ ಸಹ ನಿಮಗೆ ಶಾಕ್ ಆಗೋವಂಥ ರಿಸಲ್ಟ್ಸ್ ಬರುತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡಿರೋ ಕಾಲೇಜೇ ಸಿಗೋದಿಲ್ಲ. ವೆಯ್ಟ್ ಮಾಡಿ. ಫಸ್ಟ್ ರೌಂಡಲ್ಲೂ ನೀವು ಎಕ್ಸ್ಪೆಕ್ಟ್ ಮಾಡಿರೋಂಥ ಕಾಲೇಜ್ ಸಿಗದೇ ಇರುವ ಸಾಧ್ಯತೆಯೇ ಜಾಸ್ತಿ. ಸೆಕೆಂಡ್ ರೌಂಡಲ್ಲಿ ಸುಮಾರಾಗಿರೋ ಕಾಲೇಜ್ ಸಿಗುತ್ತೆ. ಬಟ್ ಥರ್ಡ್ ರೌಂಡ್ಗೆ ಹೋದರೆ ನಿಮಗೆ ಒಳ್ಳೆಯ ಕಾಲೇಜಸ್ ಸಿಗುವ ಸಾಧ್ಯತೆಗಳು ಹೆಚ್ಚು. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ರಿಮೆಂಬರ್ ಡ್ಯೂರಿಂಗ್ ಕೌನ್ಸಿಲಿಂಗ್. ಈ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿದೆ, ಯಾವ ಪಾಯಿಂಟ್ಸು ನೀವು ತುಂಬ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು ಅಂದರೆ, ದಿಸ್ ಇಸ್ ಒನ್ ಟೈಮ್ ಆಪ್ಷನ್ ಎಂಟ್ರಿ. ಫಸ್ಟ್ ರೌಂಡ್ಗಿಂತ ಮೊದಲು. ಫಸ್ಟ್ ರೌಂಡ್ ಆದಮೇಲೆ ಏನು ಎಂಟ್ರಿ ಮಾಡೋದಕ್ಕಾಗೋದಿಲ್ಲ, ಡಿಲೀಟ್ ಎಲ್ಲ ಮಾಡ್ಕೋಬಹುದು. ಅದಕ್ಕೆ ಇವರು ಒನ್ ಟೈಮ್ ಆಪ್ಷನ್ ಎಂಟ್ರಿ ಅಂತಾರೆ. The priority of options entered by the candidate for the first round will remain the same for all the rounds of seat allotment. ನೀವು ಫಸ್ಟ್ ರೌಂಡ್ಗೆ ಏನು ಆಪ್ಷನ್ಸ್ ಕೊಟ್ಟಿದ್ದೀರೋ ಸೆಕೆಂಡ್ ರೌಂಡ್ಗೆ, ಥರ್ಡ್ ರೌಂಡ್ಗೆ ಅದೇ ಉಳ್ಕೊಳ್ಳುತ್ತೆ. ಡಿಲೀಟ್ ಮಾಡ್ಕೋಬೋದು, ರೀಅರೇಂಜ್ ಮಾಡ್ಕೋಬೋದು, ಆ್ಯಡ್ ಮಾಡೋದಕ್ಕಾಗೋದಿಲ್ಲ. ಕ್ಯಾಂಡಿಡೇಟ್ಸ್ ವಿಲ್ ನಾಟ್ ಬಿ ಅಲೌಡ್ ಟು ಎಂಟರ್ ಆಪ್ಷನ್ಸ್ ಅಗೇನ್ ಫಾರ್ ಎನಿ ಅದರ್ ರೌಂಡ್ಸ್. ಎಂಟರ್ ಮಾಡೋದಕ್ಕಾಗೋದಿಲ್ಲ. ಡಿಲೀಟು, ರೀಅರೇಂಜು, ರೀಆರ್ಡರ್ ಮಾಡ್ಕೋಬಹುದು. ಕ್ಯಾಂಡಿಡೇಟ್ ಮೇ ಡಿಲೀಟ್ ಆರ್ ಆಲ್ಟರ್ ದ ಆರ್ಡರ್ ಆಫ್ ಆಪ್ಷನ್ ಬೇಸ್ಡ್ ಆನ್ ದ ಚಾಯ್ಸ್ ಆಫ್ ದ ಕ್ಯಾಂಡಿಡೇಟ್ ಆಪ್ಟೆಡ್ ಆಫ್ಟರ್ ದ ರೆಸ್ಪೆಕ್ಟಿವ್ ರೌಂಡ್ ಆಫ್ ಸೀಟ್ ಅಲಾಟ್ಮೆಂಟ್. ಚಾಯ್ಸಸ್ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. 4 ಚಾಯ್ಸ್ ಇರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಡೀಟೇಲ್ ಆಗಿ ಆ ಚಾಯ್ಸಸ್ ಬಗ್ಗೆ ಮಾತಾಡ್ತೀನಿ. ದ ಕ್ಯಾಂಡಿಡೇಟ್ ವಿಲ್ ಬಿ ಅಲೋಡ್ ಟು ಎಂಟರ್ ಆಲ್ ದ ಆಪ್ಷನ್ಸ್ ಇನ್ ದ ಡಿಸಿಪ್ಲಿನ್ ಟು ವಿಚ್ ಹಿ ಈಸ್ ಎಲಿಜಿಬಲ್. ನೀವು ಇಂಜಿನಿಯರಿಂಗು, ಅಗ್ರಿಕಲ್ಚರ್ ಸೈನ್ಸಸ್ಸು, ಫಾರ್ಮಸಿ, ಯೋಗ ಆ್ಯಂಡ್ ನ್ಯಾಚುರೋಪತಿ, ನಿಮ್ಗೆ ಯಾವ್ದು ಎಲಿಜಿಬಿಲಿಟಿ ಇದೆಯೋ ಆ ಕೋರ್ಸಸ್ಗೆಲ್ಲ ಆಪ್ಷನ್ ಎಂಟ್ರಿ ಮಾಡಬಹುದು. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ದೇರ್ ಈಸ್ ನೋ ಲಿಮಿಟ್ ಫಾರ್ ಎಂಟ್ರಿ ಆಫ್ ಆಪ್ಷನ್ಸ್. ಆಪ್ಷನ್ ಎಂಟ್ರಿಗೆ ಯಾವುದೇ ಲಿಮಿಟ್ ಇಲ್ಲ. ಎಲ್ಲ ಡಿಸಿಪ್ಲಿನಲ್ಲೂ ನೀವು ಆಪ್ಷನ್ ಎಂಟ್ರಿ ಮಾಡ್ಕೋಬಹುದು.
ಒಂದು ಕಾಲೇಜಲ್ಲಿ ಎಕ್ಸ್ ಬ್ರ್ಯಾಂಚು, ಇನ್ನೊಂದು ಕಾಲೇಜಲ್ಲಿ ವೈ ಬ್ರ್ಯಾಂಚು, ಮತ್ತೆ ಹಳೆ ಕಾಲೇಜ್ಗೆ ಬಂತು ವೈ ಕೋರ್ಸು, ಏನು ಬೇಕಾದರೂ ಆಪ್ಷನ್ ಎಂಟ್ರಿ ಮಾಡಬಹುದು. The candidate can enter any number of options through online of his choice of college or colleges and courses in the order of preference he desires to enter, either in the helpline centers or in his or own arrangement. Candidates are advised not to start entering the options directly on the online option form. ಡೈರೆಕ್ಟಾಗಿ ಸಿಸ್ಟಮ್ ಮುಂದೆ ಕೂತ್ಕೊಂಡು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ. ಹೋಮ್ವರ್ಕ್ ಮಾಡಿ ಒಂದು ಶೀಟ್ ಆಫ್ ಪೇಪರಲ್ಲಿ ಕಾಲೇಜ್ ಕೋಡು ತುಂಬ ಇಂಪಾರ್ಟೆಂಟು. ಕಾಲೇಜ್ ಕೋಡು, ಕಾಲೇಜ್ ನೇಮು, ಹಾಗೆ ಆ ಕಾಲೇಜಲ್ಲಿ ಯಾವ ಬ್ರ್ಯಾಂಚ್ ನಿಮ್ಗೆ ಇಷ್ಟ ಇದೆ ಅದನ್ನು ನೋಟ್ ಮಾಡಿಟ್ಕೊಂಡಿರಿ. ಇನ್ನೂ ಒಂದು ಹೇಳ್ತೀನಿ, ಅದರದ್ದು ಕಟ್ ಆಫ್ ಸಹ ಮೆನ್ಷನ್ ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದು. ದಿಸ್ ಈಸ್ ಅಬೌಟ್ ದ ಮಾಕ್ ಅಲಾಟ್ಮೆಂಟ್. ನಿಮಗೆ ಮಾಕ್ ಸೀಟ್ ಅಲಾಟ್ಮೆಂಟ್ ಬಗ್ಗೆ ಇನ್ನೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. I will try to respond. Thank you and all the best for your counseling.